ಗೈಸ್ ವೆಲ್ಕಮ್ ಬ್ಯಾಕ್ ಟು ಶೋ ಹರೀಶ್ ಬ್ಲಾಗ್ಸ್. ಸ್ವಾಗತ ನಮ್ಮ ಶೋ ಹರೀಶ್ ಬ್ಲಾಗ್ಸ್ಗೆ. ಗೈಸ್ 5:30ಗೆ ಇದ್ವಿ. 5:30ಗೆ ಎದ್ದು ಡೌಟ್ ಬಂತು. ನಮ್ಮ ಸ್ವಲ್ಪ ಆ ಕಡೆ ಈ ಕಡೆ ಒದ್ದಾಡ್ತಾ ಇದ್ಲೇ ಲೀಲೋ, ಮಲ್ಕೋ ಮಲ್ಕೋ, ಹಾಲು ಕುಡಿತಾರ ಮಲ್ಕೋ. ಹಾಂ 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 ಅವ್ರು ಕರೆಕ್ಟ್ ಪೊಸಿಷನ್ ಹಾಲು ಕುಡಿತಿರ್ತೀನಿ. ನೀನು ಅಲ್ಲಾಡಿದ್ರೆ ಅವ್ರಿಗೆ ಈಗ ಸ್ಟಾರ್ಟಿಂಗೇ ಬೇಪ. ಸೊ ಒಂದು 5:30 ಹಿಂಗೆ ಎದ್ದೆ ನಾನೇ. ಎಚ್ಚರ ಆಯಿತು, ಅಲಾರಾಮ್ ಇಟ್ಟಿದ್ದೆ. ಸೊ ಹಾಗೆ ಸುಮ್ಮನೆ ಲೀಲೊಂದು ಚೆಕ್ ಮಾಡಿದೆ. ಏನೋ ವಾಶ್ರೂಮ್ಗೆ ಹೋಗೋ ಥರ ಆ್ಯಕ್ಟ್ ಮಾಡಿದ್ಲು. ಸೊ ನನಗೆ ಡೌಟ್ ಬಂತು ಅಲ್ಲೇ. ಸೊ ಮೇ ಬಿ ಮರಿ ಆಗ್ತಾಳೆ ಅಂತ. ಸೊ ಎರಡನೇದು ಎಲ್ಲಿ ಕನ್ಫರ್ಮ್ ಆಯಿತು ಅಂದರೆ, ನಿನ್ನೆ ರಾತ್ರಿ ಊಟ ಮಾಡಿರಲಿಲ್ಲ. ಸೊ ಬೆಳಗ್ಗೆ 5:30 ಸ್ಟಾರ್ಟ್ ಮಾಡಿದ್ಲು. ಈಗ ಒಟ್ಟು 3 ಮರಿ ಹಾಕಿದ್ದಾಳೆ. 3 ಮರಿ ಐತೆ, 2 ಹೆಣ್ಣು 1 ಗಂಡು. ಆ್ಯಕ್ಚುಲಿ ಒಂದು ಹೋಯಿತು, ಒಂದು ಹೋಗ್ಬಿಟ್ಟಿದೆ. ಹೇಗೆ ಅಂದರೆ ಆ್ಯಕ್ಚುಲಿ ಹೋಗ್ತಿರ್ಲಿಲ್ಲ ಅದು. ವಾಟರ್ ಬಬಲ್ಲು ಒಡೆದೋಯ್ತು, ಹೊಟ್ಟೆಯಲ್ಲೇ ಒಡೆದೋಯ್ತು. ನನಗೆ ಗೊತ್ತಾಗಲಿಲ್ಲ. ಮೇ ಬಿ ಹೊಟ್ಟೆಲಿ ಏನೋ ಯೂರಿನ್ ಏನೋ ಮಾಡಿಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡೆ. ಸಡನ್ನಾಗಿ ಹೊಡೆದೋಯ್ತು, ನೀರು ಬಂತು. ಸೊ ನಾನು ಸುಮ್ಮನೆ ಆಗೋದೆ. ಆಮೇಲೆ ನೋಡ್ತೀನಿ ಅದು ಒಂದು ಒಳಗಡೆನೇ ಬಲೂನ್ ಒಳಗಡೆನೇ ಹೋಗ್ಬಿಟ್ಟಿದೆ. ಪರವಾಗಿಲ್ಲ, 3 ಐತೆ. ನನಗೆ ಇನ್ನೊಂದು ಬರುತ್ತೆ ಅನ್ಕೊತೀನಿ. ಲೀಲಿಗೂ ವ್ಯತ್ಯಾಸ ಏನಂದರೆ, ಲಿಲ್ಲಿ ಬಂದ್ಬಿಟ್ಟು ಅಟ್ ಎ ಟೈಮ್ ಎಲ್ಲ ಹಾಕ್ಬಿಡ್ತಾಳೆ. ಬಟ್ ಲೀಲು ಹಂಗಲ್ಲ, 1 ಅವರ್ 2 ಅವರ್ ಸೊ ಈ ಥರ ಟೈಮ್ ತೊಗೊಂಡು ಡೆಲಿವರಿ ಮಾಡ್ತಾಳೆ. ಸೊ ಇನ್ನೊಂದು ಇರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡೋಣ. ಅವಳಿಗೆ ಇವಾಗ ಸೆಟಪ್ ರೆಡಿ ಮಾಡಬೇಕು ಮನೆ. ಸೊ ಅದನ್ನು ರೆಡಿ ಮಾಡಿಬಿಟ್ಟು ಅವಳನ್ನ ಒಳಗಡೆ ಬಿಟ್ಬಿಡ್ತೀನಿ. ಇಲ್ಲಾಂದ್ರೆ ಇವಳ್ದೇನು ಪ್ರಾಬ್ಲಮ್ ಇಲ್ಲ. ಇವಳು ಹಾಲು ಕುಡಿಸೋದು ನೋಡ್ಕೊಳ್ಳೋದ್ರಲ್ಲೆಲ್ಲ ನಂಬರ್ 1. ಲಿಲ್ಲಿ ಅವಳು ನಾವು ಇರಲೇಬೇಕಿತ್ತು. ಬಟ್ ನೋಡಿ, ಇವು ಮಕ್ಕಳು ಕೂಡ ಲಿಲ್ಲಿಗೆ ಕಂಪೇರ್ ಮಾಡಿದ್ರೆ ಲೀಲು ಮಕ್ಕಳು ಅವ್ರ ಪಾಡಿಗೆ ಅವ್ರು ಹಾಲು ಕುಡಿತಾವ್ರೆ. ನಾವು ಲಿಲ್ಲಿದಾಗಿದ್ದಿದ್ರೆ ನಾವೇ ಹಿಡಿದು ಕುಡಿಸಿ ನಮಗೆ ನಿದ್ದೆ ಬರೋದೇ ಹೋಗ್ಬಿಡವು. ಪರವಾಗಿಲ್ಲ, ನಮ್ಮ ಲೀಲು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಮಕ್ಕಳು ನೋಡ್ಕೊಳ್ಳೋದಾಗಲಿ ಹಾಲು ಕುಡಿಸೋದಾಗಲಿ ಕರೆಕ್ಟಾಗಿ ಮಾಡ್ತಾಳೆ. ನಮಗೆ ಕೆಲಸ ಕಡಿಮೆ ಸಿಗುತ್ತೆ. ಸೊ ನೋಡಿದ್ರಲ್ಲ ಪಪ್ಪೀಸು. ಸೊ ನಿಮಗೆ ಯಾವ್ದಾನ ಪಪ್ಪೀಸ್ ಬೇಕು ಅಂದರೆ ಈಗಲೇ ಹೇಳ್ಬಿಡಿ, ಬುಕ್ ಮಾಡ್ಕೊಳ್ಳಿ. 2 ಮೇಲಿದೆ, 1 ಮೇಲಿದೆ, 2 ಫೀಮೇಲ್ ಇದೆ. ಮತ್ತೆ ಏನಾದರೂ ಬಂದರೆ ಇನ್ನೊಂದು ಅಪ್ಡೇಟ್ ಮಾಡ್ತೀನಿ. ಆ್ಯಕ್ಚುಲಿ ನಮ್ಮ ಲೀಲು ಇದು 3ನೇ ಸಲ ಪ್ರೆಗ್ನೆಂಟ್ ಆಗಿರೋದು. 4 ವರ್ಷಕ್ಕೆ 3 ಟೈಮ್ಸ್ ಆಗಿರೋದು. ಸರಿ ಗೈಸ್, ಊಟ ತಿಂಡಿ ತಿಂದಿಲ್ಲ. ಗಾಯನ ಸ್ಕೂಲಿಗೆ ಬಿಟ್ಬಿಟ್ಟು ಸೊ ಇದನ್ನು ನೋಡಿಕೊಂಡೆ ಟೈಮ್ ಆಗೋಯ್ತು. ಆಮೇಲೆ ನೋಡೋಣ ಬನ್ನಿ. ಕರೆಂಟ್ ಬಿಲ್ ಬೇರೆ ಏನೋ ಜಾಸ್ತಿ ಬಂದುಬಿಟ್ಟೈತೆ ಗೈಸ್. ಅದು ಏನು ಮಾಡೋದು ಅಂತ ಗೊತ್ತಿಲ್ಲ. ಏನಾದರೂ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. ಬಿಲ್ ಬಂದಿದೆ, 2 ತಿಂಗಳು ಬಂದಿರಲಿಲ್ಲ ಬಿಲ್ಲು. ಸೊ ಈ ತಿಂಗಳು ಬಂದಿದೆ, ಬಟ್ ನನ್ನದೇ ಬಂದಿಲ್ಲ ಬಿಲ್ಲು. ಸೊ ಅದೇನಂತ ಚೆಕ್ ಮಾಡಬೇಕು. ಆನ್ಲೈನಲ್ಲಿ ಏನೋ ಕಂಪ್ಲೇಂಟ್ ಮಾಡಿ ಓನರ್ಗೆ ಹೇಳಿ ಕಂಪ್ಲೇಂಟ್ ಮಾಡಬೇಕು. ತುಂಬ ಜಾಸ್ತಿ ಬಂದುಬಿಟ್ಟಿದೆ ಗೈಸ್. ಎಷ್ಟು 4,000 ಬಂದಿದೆ. ನಾವೆಷ್ಟು ಮ್ಯಾಕ್ಸಿಮಮ್ ಅಂದರೆ 1,000 ರೂಪಾಯಿನೇ ಜಾಸ್ತಿ. ಇದು ನೋಡಿದ್ರೆ 4,000 ರೂಪಾಯಿ ನಾವು ಏನು ಯೂಸ್ ಮಾಡಿಲ್ಲ. ಬನ್ನಿ, ನಿಮಗೆ ಡೆಲಿವರಿದು ವಿಡಿಯೋ ಹಾಕ್ಬೋದೋ ಗೊತ್ತಿಲ್ಲ, ಬಟ್ಟು ಬ್ಲರ್ ಮಾಡಿ ಹಾಕಿರ್ತೀನಿ, ನೋಡ್ಕೊಳ್ಳಿ ಗೈಸ್. ಇವನು ನೋಡಿ, ಇವನು ಕೆಳಗಡೆ ಹೋಗಿ ಕುಡಿತಾವನೆ. ಇವರಿಬ್ಬರು ಇಲ್ಲ. ಇವನು ನೋಡಿ ಹಂಗೆ ನಿದ್ದೆ ಕುಡ್ಕೊಂಡೇ ನಿದ್ದೆ. ಹೀಟರ್ ಹಾಕ್ಬಿಟ್ಟಿದ್ದೀನಿ, ಆರಾಮಾಗಿ ಮಲ್ಕೊಳ್ಳಿ. ನಾನು ಅವಾಗ ಸೆಟಪ್ ಮಾಡ್ತೀನಿ. ಮೀನ್ವೇಲ್ ಏನಾದರೂ ಇನ್ನೊಂದು ಆದರೆ ರೆಡಿ ಇದೆ ಎಲ್ಲನೂ. ಬನ್ನಿ ಸೆಟಪ್ ಮಾಡೋಣ. ನೋಡಿ ಪಾಪ ಯಾರೂ ನಿದ್ದೆ ಮಾಡಿಲ್ಲ ಅಂತ. ಅಲ್ಲೊಂದು ಪಾಪು, ಇಲ್ಲೊಂದು ಪಾಪು ನಿದ್ದೆ ಮಾಡ್ತಾಯಿದೆ. ನಮ್ಮ ಇನ್ನೊಂದು ಪಾಪು ಎಲ್ಲಿ? ನಮ್ದು ಇನ್ನೊಂದು ಪಾಪು ಪುಂಡ ಮನೆ. ಪುಂಡ
ಪುಂಡ ಪುಂಡ ಮನೆ ಎಲ್ಲೋದ ಮಗನೆ, ಎಲ್ಲೋದ ಗೈಸುನು? ಪಾಪ ಅವನು ಬೆಳಗ್ಗೆಯಿಂದ ನಾನು ನೋಡ್ಕೊಳ್ಳೇ ಇಲ್ಲ. ಗೋತು ನೋಡಿದ್ಲು, ಬೇಜಾರು ಮಾಡ್ಕೊಂಬಿಟ್ಟಿರ್ತಾನೆ ಅವನು. ಎಲ್ಲೋಗುದೇ ಪುಂಡ? ಪುಂಡ ಮಗನೆ, ಪುಂಡ ಎಲ್ಲೋದಪ್ಪ ಏನು? ಎಲ್ಲೋದ ಗೈಸುನು? ಕಾಣ್ತಾ ಇಲ್ಲ. ಬಾ ಬಾ, ನೋಡಿ ಗೈಸ್ ಅಲ್ಲಿ ಹೋಗೋನೆ. ಅವಳು ನೀನು ಏನಾದರೂ ನೋಡಿದ್ರೆ ನೋಡಿ ಗೈಸ್ ಎಲ್ಲಿ ಹೋಗೋನೆ. ಬಾರೋ ಪುಂಡ, ಬಾ ಮಗ್ನೆ ಬಾ. ಸರಿ ಸರಿ ಗೈಸ್, ಈಗ ಅವತ್ತು ಡೆಲಿವರಿ ಆಗಿದ್ದು ನಾನು ನಿಮಗೆ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಸಿಗೋಣ ಮತ್ತೆ. ಅಲ್ಲ ಆಯ್ತಮ್ಮ, ಆಯ್ತಮ್ಮ, ಆಯ್ತು ಆಯ್ತು ಆಯ್ತು. ಹಾಂ ಆಯ್ತು ಆಯ್ತು. ಇದೆ ಇದೆ ಇದೆ. ಇರೋ 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 ಇದೆ ಇದೆ. ಇರು ಇರು, ಒಂದು ನಿಮಿಷ ಇರು. ಅಪ್ಪ ಕಟ್ ಮಾಡತ್ತೀರು. ಇರೋ ಮಗನೇ, ಕಟ್ ಮಾಡ್ಬಿಡ್ಲ ಇಲ್ಲಿ? ದೂರ ಕಟ್ ಮಾಡು, ಅಲ್ಲಿ ತುದಿ ಕಟ್ ಮಾಡು. ಇದು ಮಾಡ್ಲಾ? ಹಾಳು ಮಾಡು, ಅದೇನೋ ಚಿಕ್ಕದು. ಗಂಡು ಗಂಡು ಅಷ್ಟೇ ಗಂಡು ಹಾಕ್ಬಿಡೋದು. ಕೊಡು ಕೊಡು ಕೊಡು. ಅಲ್ಲೇ ಐತಲ್ಲ, ಎತ್ಕೋ. ರೆಡಿ ಮಾಡು ರೆಡಿ ಮಾಡು. ಬಿಡು, ಅದೇನಾಗಲ್ಲ, ಉದ್ದ ಇಲ್ಲ. ಕೊಡು ಕೊಡು ಕೊಡು. ಉಜ್ಜು ಜಾಸ್ತಿ ಚೆನ್ನಾಗಿ. ಈ ಟಿಶ್ಯೂಲ್ ಆಗಲ್ಲ. ಕೊಡು. ಒಂದು ಥರ ಆಗಲ್ಲ, ಅದೇ ಕೊಡು. ಬೆಟ್ ಮಾಡ, ಅಂಕು ಸಾಕು. ಇದೇನು ಕಲರ್ ಮೂತಿ ಹಿಂಗೈತೆ. ಹಾಂ ತಗೋ ತಗೋ, ಬಿಸ ಮೂಗುಡ್ಸು.
ಒದ್ದಾಡ್ತೈತೆ. ಎಲ್ಲೇ ಕಾಣಿಸ್ತಾನೆ ಇಲ್ಲ. ಕಾಲು ಪುಷ್ಪ ಹೆಂಗೆ ಮಾಡ್ತೈತೆ ಗೊತ್ತಾ? ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಶುಭರಾತ್ರಿ, ಗುಡ್ ನೈಟ್. ಮತ್ತೆ ನಾಳೆ ಸಿಗೋಣ 3 ಪಪ್ಪೀಸ್ ಜೊತೆಗೆ ಬಾಯ್.